ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಏನು ಒಂದು ಸೆಕೆಂಡ್ PUCಯ ಎಕ್ಸಾಮ್ 1, 2, 3ರ ಒಂದು ಕ್ರೋಢೀಕೃತ ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಒಂದು ಮಾಹಿತಿ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು 2024 ದ್ವಿತೀಯ PUC 2024 ಇದು ಪರೀಕ್ಷೆ 1, 2, 3ರ ಕ್ರೋಢೀಕೃತ ಫಲಿತಾಂಶ ಅಂದರೆ ಕಾನ್ಸೋಲೇಟೆಡ್ ರಿಸಲ್ಟ್ ಅಂತ ಒಂದು ಬಿಟ್ಟಿದ್ದಾರೆ. ಸೊ ಇಲ್ಲಿ ಲಿಂಕಿಗೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ರಿಸಲ್ಟಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದಾಗ ರಿಸಲ್ಟ್ ಓಪನ್ ಆಗುತ್ತೆ. ಸೊ ಇದು ಕಾನ್ಸೋಲೇಟೆಡ್ ರಿಸಲ್ಟ್ ಅಂದರೆ ಏನು ಅಂದರೆ 1, 2, 3ರಲ್ಲಿ ಬೆಸ್ಟ್ ಆಫ್ ಯಾವುದು ಆಗಿರುತ್ತೆ ಅವ್ರು ಮೂರೂ ಕೂಡ ಕ್ರೋಢೀಕರಿಸಿ ಅದರಲ್ಲಿ ಯಾವುದು ಚೆನ್ನಾಗಿದೆ ಆ ಒಂದು ರಿಸಲ್ಟ್ನಲ್ಲಿ ಏನು ಮಾಡ್ತಾರೆ ಅಂದರೆ ಪಬ್ಲಿಷ್ ಮಾಡ್ತಾರೆ. ವಿದ್ಯಾರ್ಥಿಗಳು ಈ ಒಂದು ಲಿಂಕಿಗೆ ಹೋಗಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಮತ್ತು ಸ್ಟ್ರೀಮನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಎಕ್ಸಾಮ್ 1, 2, 3 3ರಲ್ಲಿ ಯಾವುದು ಬೆಸ್ಟ್ ಆಗಿದೆ ಅದನ್ನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ನಿಮ್ಮ ಒಂದು ಫೈನಲ್ ರಿಸಲ್ಟ್ ಆಗಿರುತ್ತೆ. ಸೊ ಇದು ಫೈನಲ್ ರಿಸಲ್ಟ್ ಅಂತಂದರೆ ಇಲ್ಲಿ ನಿಮಗೆ ಈ ವರ್ಷದ ಏನು ಮಾಡಿದ್ದಾರೆ ಅಂತಂದರೆ ಒಂದೇ ಎಕ್ಸಾಮ್ ಬರೋದು 1, 2, 3 ಇದರಲ್ಲಿ ಯಾವುದು ಚೆನ್ನಾಗಿರುತ್ತೆ ಅದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾರೆ. ಅದೇ ಒಂದು ರಿಸಲ್ಟನ್ನು ಫೈನಲ್ ಕೂಡ ಇಲ್ಲಿ ತೋರಿಸ್ತಾರೆ.